ಈಗಿನ್ನೂ 18 ಆಗಿರ್ಲಿಲ್ಲ ಅವಳಿಗೆ. ಅಷ್ಟರಲ್ಲಿ ಪ್ರೀತಿಸಿದ್ದು ಆಯ್ತು, ಪ್ರಾಣ ಬಿಟ್ಟಿದ್ದು ಆಯ್ತು. ಆದ್ರೆ ಆಕೆಯ ಸಾವಿಗೆ ಕಾರಣ ಏನು ಅನ್ನೋದೇ ಇನ್ನೂ ನಿಗೂಢ. ಇವಳು ತುಂಬಾನೇ ಭಾವುಕ ಹುಡುಗಿ, ಮನಸ್ಸಿನಂಗಳದಲ್ಲಿ ನಲಿದಾಡೋ ಚೆಲುವೆ. ಸದಾ ಇದೊಂದು ಆಟೋಗ್ರಾಫ್ ಬುಕ್ ಅನ್ನ ಕೈಲಿಡ್ಕೊಂಡು ಕನಸಿನ ಲೋಕಕ್ಕೆ ಹೊರಟೋಗ್ತಿದ್ಲು. ಆ ಚಾಕ್ಲೇಟ್ ಕವರ್ಗಳನ್ನೆಲ್ಲ ಮತ್ತೆ ಮತ್ತೆ ನೋಡ್ತಿದ್ಲು. ಅವುಗಳ ಹಿಂದೆಲ್ಲ ಒಂದೇ ನೆನಪಿದೆ, ಉಲ್ಲಾಸದ ಹೊಳಪಿದೆ ಅನ್ನೋದು ಗೊತ್ತಾಗಿದ್ದು ಆ ಬುಕ್ನಲ್ಲಿ ಅದೊಂದು ಫೋಟೋ ನೋಡಿದ್ಮೇಲೆ. ಅಲ್ಲಿ ಚೈತ್ರಾಳನ್ನ ಭಾವುಕ ಲೋಕಕ್ಕೆ ಕೈ ಬೀಸಿ ಕರೀತಾ ಇದ್ದವನು ಈ ಹುಡುಗ. ಈತನ ಹೆಸರು ಆದರ್ಶ ಅಂತ. ಇವನಿಗೂ ಈಗಿನ್ನೂ 21ರ ಪ್ರಾಯ. ಉಡುಪಿಯ ಮೋಟಾರ್ ವೆಹಿಕಲ್ ಶೋರೂಮ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೂ ಈ ಕನಸ ಕಂಗಳ ಚಲುವೆ ಚೈತ್ರಾಗೂ ಅದ್ಹೇಗೆ ಯಾವಾಗ ಲವ್ ಆಯ್ತು ಗೊತ್ತಿಲ್ಲ. ಇಬ್ರು ಪ್ರೀತಿಸ್ತಾ ಇದ್ರಂತೆ. ಆ ವಿಷಯ ಚೈತ್ರ ಮನೆಯಲ್ಲಿ ಗೊತ್ತಾಗಿ ಆತ ಮನೆ ತನಕ ಬಂದಿದ್ದ ಅಂತಾರೆ. ಆದರ್ಶನನ್ನು ನಾವು 1.5 ತಿಂಗಳು ಮೊದಲೇ ಮನೆಗೆ ಬರಲಿಕ್ಕೆ ಹೇಳಿದ್ದೇವೆ. ಬಂದಿದ್ದಾನೆ. ನಾವೆಲ್ಲ ಹೇಳಿದ್ದೇವೆ, ಹೀಗೆ ನೀನು ಹೊರದೇಶಕ್ಕೆ ಹೋಗೋದಾದರೆ ಎಂಗೇಜ್ಮೆಂಟ್ ಆಗಿ ಹೋಗು. ಆಮೇಲೆ ಆಯಿತು, ನಾನು ಮನೆಯವರನ್ನೆಲ್ಲ ಹೇಳಿ ಮನೆಯವರನ್ನು ಕರ್ಕೊಂಡು ಬರ್ತಂತ ಹೇಳಿ ಹೋದವ. ಈಶ್ವರಗಿಲ್ಲ. ಈಗ ಇವರು ಹೇಳ್ತಿರೋದನ್ನ ನೋಡಿದ್ರೆ ಆ ಹುಡುಗನ ಮೇಲೆ ಆರೋಪ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಚೈತ್ರಾ ಸಾವಿಗೆ ಅವನು ಕಾರಣನ? ಅಂದಹಾಗೆ ಚೈತ್ರ ಮಾಡ್ಕೊಂಡಿದ್ದು ಆತ್ಮಹತ್ಯೆ. ಕಳೆದ ತಿಂಗಳು 28ನೇ ತಾರೀಕು ಎಂದಿನ ಹಾಗೆ ಕೆಲಸಕ್ಕೆ ಹೋಗಿದ್ದವಳನ್ನ ಅದ್ಯಾರೋ ಒಂದಿಷ್ಟು ಜನ ಕಾರ್ನಲ್ಲಿ ಹೊರಗೆ ಕರ್ಕೊಂಡು ಹೋಗಿದ್ರಂತೆ. ಅದ್ಯಾರು ಗೊತ್ತಿಲ್ಲ. ಕೊನೆಗೆ ಸಂಜೆ ಹೊತ್ನಲ್ಲಿ ಕಾರಿಂದ ಸ್ವರ್ಣಾ ನದಿಯ ಹತ್ರ ಇಳಿದವಳು ಫೋನ್ನಲ್ಲಿ ಮಾತಾಡ್ತಾ ಸೀದಾ ನದಿಗೆ ಧುಮುಕಿದ್ದನ್ನ ನೋಡಿದ ಜನ ಇದ್ರು. 28 ತಾರೀಕು ಬುಧವಾರ ಸಂಜೆ 5:45 ಗಂಟೆ ನಮಗೆ ತಮ್ಮ ಫೋನ್ ಮಾಡಿತ್ತು. ಫೋನ್ ಮಾಡಿ ಹೀಗೆ ಆಯಿತು. ನಾವಲ್ಲಿ ಮತ್ತೆ ಹೋದೆವು. ಹೋಗಿ ಮತ್ತೆ ಅದೇ 3 ದಿನದಲ್ಲಿ ಸಿಕ್ಕಿದ್ದು ಡೆಡ್ ಬಾಡಿ ಹೊನ್ನಾಳದಲ್ಲಿ.